ಬನ್ನಿ ಅಮ್ಮ, ಒಳಗೆ ಬನ್ನಿ ನೀವು. ಅವನಿಲ್ಲ ಹುಡುಗ ಎಂತ ಒಳಗೆ ಅಂತ ಕರ್ಕೊಂಡು ಹೋಗ್ತಾರೆ ಆಫೀಸನ್ನ ಅಂತನೋ ಎಂತ ತಿಳ್ಕೊಂಡ್ರೆ ಕಡಿಕೆ. ಅಯ್ಯೋ ಎಲ್ಲ ಇದ್ರಲ್ಲಿ ತೋರಿಸ್ತಾರಲ್ಲ ಯಾವುದೋ ಕಾಯಿಲೆರಿಗೆ ಅಂಥದ್ದನ್ನ ಮಾಡಿದ್ರು ಅಂತೇಳಿ ಇದಕ್ಕೆ ಅಂಥ ಬೆಗರು ಸಾಲೆ ಆಗಿತ್ತು. ಬೆಗರು ಸಾಲೆ ಅಷ್ಟೇ ನೀ ಅಂತ ತಿಳ್ಕೊಂಡ್ರಿ ಒಳಗೆ. ನಡಿ ನಾನು ಬರ್ತೀನಿ ನಡಿ. ತಾತ ನೀವು ಬೇಡ, ನೀವು ಬನ್ನಿ ಅಮ್ಮ, ನೀವು ಒಳಗೆ ಬನ್ನಿ. ಆರಾಮಿಲ್ಲದೆ ಇರೋದು ನಿಮ್ಗಲ್ವಾ? ಡಾಕ್ಟ್ರು ಬಂದು ಸ್ವಲ್ಪ ಟೆಸ್ಟ್ ಮಾಡ್ತಾರೆ, ನೀವು ಒಳಗೆ ಬನ್ನಿ. ಇದೇನು ಆಪ್ರೇಷನ್ ಥಿಯೇಟ್ರ್ ಅಲ್ಲ ತಾತ, ನೀವು ಭಯ ಪಡಬೇಡಿ. ಡಾಕ್ಟ್ರು ನೋಡಬೇಕಲ್ವಾ, ಅಲ್ಲಿ ಹೊರಗಡೆ ಕೂತಾಗ ನೋಡೋಕ್ಕಾಗತ್ತಾ? ಏನು ಅಂತ ನೋಡ್ತಾರೆ, ಅದಕ್ಕೆ ಅವರೊಬ್ಬರೇ ಬರಲಿ ಬಿಡಿ ಸಾಕು. ಮಾತಪ್ಪಜ್ಜ ನೀವು ಈ ಕಡೆ ಬನ್ನಿ, ಭಾರತತ್ತೆ ಒಳಗೆ ಹೋಗ್ತಾರೆ ಬಿಡಿ. ಬನ್ನಿ ಇತ್ಲಾಗ ಬನ್ನಿ. ನೀನು ಹಾಗೆ ಮಾತಾಡ್ತೀಯಲ್ಲ ನೀನು ಹುಡುಗ, ಅದು ಒಬ್ಳನ್ನೇ ಅಂತ ಕಳಿಸ್ಬೇಕಾ? ಇದು ಒಳ್ಳೆ ಕತೆ ಆಯ್ತಲ್ಲ. ಹುಷಾರಿಲ್ದಿದ್ದರ ಜೊತೆಗೆ ಮತ್ತೊಬ್ರು ಒಳಗೆ ಹೋಗ್ಬೋದಪ್ಪ. ನಾನು ಆಸ್ಪತ್ರೆಗೆ ಕಾಣ್ತಾ ಇದ್ದವನ ಡಾಕ್ಟ್ರನ್ನ ಹತ್ರ ಮಾತಾಡ್ತಾ ಇದ್ದವನ. ನಡಿಯ ಇದೊಬ್ಳು ಹಾಗೆ ನಿಂತ ನಡಿ, ನಾ ಬರ್ತೀನಿ ನಡಿ. ಹೆದ್ರಕ್ಕೇನಾಗಿದೆ? ಹಾಗೆ ನಿನ್ ಮಾಡೋಕೆ ಬಿಡಲ್ಲ ನಾನು, ನಡಿ. ಅಲ್ಲ ನಾ ಹೋಗ್ತೀನಿ, ನೀವು ಇಲ್ಲೇ ನಿಂತ್ಕೊಳ್ಳಿ. ಅನಿಲ್ ಹುಡುಗನ ಜೊತೆ ಇಲ್ಲೇ ನಿಂತ್ಕೊಳ್ಳಿ, ನಾ ಒಳಗೆ ಹೋಗ್ತೀನಿ. ಬನ್ನಿ ಅಮ್ಮ, ಹಾಗೆ ಅಷ್ಟು ಧೈರ್ಯ ಇರ್ಬೇಕು. ನಾವೇನು ಮಾಡಲ್ಲ, ಅದು ನೋಡ್ತಾರೆ ಅಷ್ಟೇ, ನಮಗೆ ಗೊತ್ತಾಗಲ್ಲ. ಮೇಲಕ್ಕೆ ನೀವು ಹೇಳಿದ್ದು ನೋಡಿ ಮೆಡಿಸಿನ್ ಕೊಡಲಿಕ್ಕೂ ಆಗಲ್ಲ, ಒಂದೇ ಥರ ಸುಮಾರೆಲ್ಲ ಇರತ್ತಲ್ವಾ. ಹಾಗಾಗಿ ನಮ್ಮ ಡಾಕ್ಟ್ರ್ ನೋಡದೆ ಏನನ್ನೂ ಕೊಡಲ್ಲ. ನೀವು ಮಲ್ಕೊಳ್ಳಿ. ಅಲ್ಲ ಹತ್ತಕ್ಕಾಗತ್ತಾ? ನಾನು ಸ್ವಲ್ಪ ಸಪೋರ್ಟ್ ಮಾಡ್ತೀನಿ, ಮೇಲತ್ತೆ ಮಲ್ಕೊಳ್ಳಿ. ನಿಧಾನ ಇಲ್ಲೇ ಮಲ್ಕೊಳ್ಳಿ. ಇಲ್ಲ ಅವನಿಲ್ಲ ಹುಡುಗ, ನೀನು ಒಬ್ಬ ಹಂಗೆ ಮಾಡ್ತೀಯ. ಅದೊಂಥರ ಮಖಾನೇ ಸಣ್ಣ ಮಾಡ್ಕೊಂಡದೆ ನಡಲೆ. ಹೆದರಿಕ್ಯ ಬಾಯಿ ಮೇಲಕ್ಕೆ ಎಲ್ಲ ಒಂದು ಸ್ವಲ್ಪ ಮಾತಾಡ್ತದೆ ಬಿಟ್ರೆ ಅದಕ್ಕೂ ಹೊಟ್ಟೆ ಒಳಗೆ ಭಾಳ ಅಳ್ಕೋ. ಯಾರು ಎಂತ ಮಾಡ್ತಾರೆ? ನಾ ಹೋಗ್ತೀನಿ ಸುಮ್ಮನೆ. ನಾ ಎಂತಾದ್ರೂ ಗಂಡಲ್ಲ, ನಾ ಹೋಗದೆ ಏನ? ಹಿಂಗ್ಸ್ರವ್ರು ಇದ್ರೆ ಅವ್ರು ಹೋಗ್ಬೇಕಿತ್ತು ಅಂತ. ಇಲ್ಲಿ ಹಿಂಗ್ಸ್ರವ್ರು ಅದಾರೆ, ನೀನು ಇತ್ಕ ಇಲ್ಲಿ. ಡಾಕ್ಟ್ರು ಬರಲಿ, ನಾ ಹೇಳ್ತೀನಿ. ನಾ ಹೋಗ್ತೀನಿ, ಒಳಗೆ ಹೋಗ್ತೀನಿ. ತಾತ ನೀವು ಯಾಕೆ ಹೀಗೆ ಮಾಡ್ತೀರಿ? ಹೇಳಿದ ಮಾತೇ ಕೇಳಲ್ಲ ಅಂತೀರಿ. ಸರಿ ಅಲ್ಲೇ ಸೈಡಿಗೆ ನಿಂತ್ಕೊಂಡಿರಿ. ಈಗ ಡಾಕ್ಟ್ರು ಬಂದರೆ ನನಗೆ ಬೈತಾರೆ ಗೊತ್ತಾ? ಇಲ್ಲ ಇಲ್ಲಿ ಸುಮ್ಮನೆ ನಿಂತ್ಕೋತೀನಿ ನಾನು, ಎಂತ ಇದು ಮಾಡೋದಿಲ್ಲ. ಭಾರತೆ ನಾ ಇದ್ದೀನಿ, ಏನು ಹೆದರಿಕೆ ಬೇಡ. ಹೇಳಿ ಅಮ್ಮ, ಈಗ ಏನು ಆರಾಮಿಲ್ಲ ಹೇಳಿ ನಿಮಗೆ? ಅಲ್ಲ ಇಷ್ಟೊತ್ತು ಹೇಳಿ ಕಿವ್ಕೇಳ್ಲನ್ರಿ ಮತ್ತೆ ಅಂತ ನೀವ? ಇದು ಎಂಥ ಉದ್ಯೋಗನ ನಂಗಂತೂ ಗೊತ್ತಾಗಲ್ಲಪ್ಪ. ಬೆಗರು ಸಾಲೆ ಆದಂಗೆ ಆಗಿ ಕೊಚ್ಚಾಗಿ ಮೈಯೆಲ್ಲ ತುರ್ಸ್ ಒಂದೊಮ್ಮೆ ಜೀವ ಸಂಕಟ ಆದಂಗೆ ಆಗ್ತದೆ. ಅದಕ್ಕೊಂದೊಂದ್ಸತಿ ಬೆಲ್ಲ ನೀರು ಕುಡಿದು ಸಮಾಧಾನ ಮಾಡ್ಕಿತ್ತದೆ. ಹಂಗಾಗಿ ನೋಡಿ ಕರ್ಕೊಬಂದಿದ್ದು. ಬೆಗರು ಸಾಲೆನ ಇಲ್ಲ ಬೇರೆ ಎಂತಾರೋ ಅಂಚೆ ನೋಡಿ ಹೇಳ್ಬೇಕು. ಹಿಂದೆ ಒಂದ್ಸತಿ ಹಿಂಗೆ ಶುರು ಆದಾಗ ಕರ್ಕೊಬಂದಿದ್ದೆ, ಎಂಥದ ಮೂಲಮ್ ಕೊಟ್ಟಿದ್ರು ಕಮ್ಮಿ ಆಗಿತ್ತು, ಹಂಗೆ ಕರ್ಕೊಬಂದಿದ್ದು. ಆವಾಗ ಈ ಥರ ಒಳಗೆ ತಂದು ಮುಲ್ಸೋದು ಗಿಲ್ಸೋದು ಎಲ್ಲ ಇರ್ಲಪ್ಪ. ಅಲ್ಲೇ ಕೂತೆಲ್ಲ ಹಿಂಗೆ ಒಂಚೂರು ಕೈಯಲ್ಲಿ ಹಿಡಿದು ನೋಡ್ತಿದ್ರು, ಕೊಡ್ತಿದ್ರಪ್ಪ. ಈಗ ಬತ್ತ ಅದು ಯಾವ ಥರದೊಂದು ಚಿತ್ರ ಶುರು ಆಗಿದೆ ಏನೋ. ತಾತ ಅವ್ರಿಗೆ ಮಾತಾಡೋಕ್ಕೆ ಬರುತ್ತೆ ಅಲ್ವಾ? ಅವ್ರು ಮಾತಾಡ್ತಾರೆ, ನೀವು ಯಾಕೆ ಆನ್ಸರ್ ಮಾಡ್ತಿದ್ದೀರಾ? ಸುಮ್ಮನೆ ನಿಂತ್ಕೋತೀನಿ ಅಂತ ಈಗ ತಾನೇ ಹೇಳಿದ್ದೀರಿ. ಎಲ್ಲ ಮಾತನ್ನು ನೀವೇ ಆಡ್ತಿದ್ದೀರಿ. ತುರ್ಕಿ ಆಗ್ತಿರೋದು ಅವ್ರೀಗ ನಿಮಗ ಹೇಳಿ. ತೋರಿಕೆ ಆಗೋದು ಅದಕ್ಕೆ, ಆದರೆ ಅದನ್ನು ದಿನ ನೋಡೋವು ನಾನಲ್ಲ, ಎಷ್ಟೊತ್ತಿಗೆ ಏನೇನು ಆಗ್ತದೆ ಅಂತ. ಅದಕ್ಕೆ ಸ್ವಲ್ಪ ಅಂಜಿಕೆ. ನೀವು ಹಿಂಗೆಲ್ಲ ಮಾತಾಡಿದ್ರೆ ಹೆದ್ರದು ಭಯ ಬಿಡಲ್ಲ. ಕಡೆಗೆ ಯಾವುದೋ ಇದಕ್ಕೆ ಯಾವುದನ್ನು ಕೊಟ್ರೆ ಹಾಗಾಗಿ ಹೇಳಿದೆ. ಯಾಂತ ಹೇಳೆ ಪಾರ್ವತಿ? ಅದ ಸಿಸ್ಟ್ರೆ, ಈಗ ಇವ್ರು ಹೇಳಿದ್ರಲ್ಲ ಹಂಗೆಯ ಫಸ್ಟ್ ಬೇವ್ರ ಸಾಲೆ ಅಂತ ಮಾಡಿದೆ. ಕಡೆಗೆ ಒಂಥರ ತುರ್ಕಿ ಶುರು ಆದಂಗೆ ಆಯ್ತು. ತುರ್ಸಿ ಅಲ್ಲೇ ಇಲ್ಲಡಿ ಇಷ್ಟು ಟೆಂಬಕ್ಕೆ ಎಲ್ಲ ಇದಾತವಲ್ಲ, ಈ ಕುತ್ತಿಗೆ ಸಂದಲ್ಲಿ ಇಲ್ಲೆಲ್ಲವ ಒಂಚೂರು ಬೆವರು ಬಿಟ್ಟರೆ ಸಾಕು, ಕೆಂಪಾಗಿ ಅದೇನು ನೋಡಂಗಿಲ್ಲಿದ್ದಂಗೆ ಆಗ್ತದೆ. ಈಗೀಗ ತುರ್ಸೋದೇ ಬಿಟ್ಟೀನಿ. ತುರ್ಸ್ದಂಗೆ ರಸಿ ಆದಂಗೆ ಆತಿತ್ತ, ಹಂಗೆ ತುರ್ಸೋದು ಬಿಟ್ಟೀನಿ. ನೋಡಿ ಈಗ ಆಸ್ಪತ್ರೆಗೆ ಬಂದಿದ್ದು. ಎಂಥಾರೊಂದು ಮುಲಾಮ ಇಲ್ಲ ಹೊಟ್ಟೆಗೆ ತಿನ್ನಕ್ಕೆ ಮಾದ್ರಿ ಕೊಟ್ಟಿದ್ರೆ ಈಗ ನೀವೇ ಕೊಡ್ತೀರಾ ಡಾಕ್ಟ್ರೇ ಬಂದು ನೋಡ್ತಾರಾ? ಇಲ್ಲ ಡಾಕ್ಟ್ರೇ ಬಂದು ನೋಡ್ತಾರೆ.
ನೋಡಿ ಮೆಡಿಸಿನ್ ಕೊಡ್ತಾರೆ. ಏನಮ್ಮ, ಏನಂತೆ ಇವರದ್ದು? ಅದೇ ಅಲರ್ಜಿ ಆದಾಗ ಆಗಿದೆ ಸರ್. ಮೈಯೆಲ್ಲ ಇದು ಸಣ್ಣ ಸಣ್ಣ ಗುಳ್ಳೆ ಆಗಿ ಅವ್ರು ತುರಿಸಿದಾಗ ಹಾಗೆ ಸೆಪ್ಟಿಕ್ ಆಗುತ್ತೋ ಏನೋ ಅಂತೆ. ನೋಡಿ ಸರ್, ನನಗೆ ಅನ್ಸುತ್ತೆ ಇದು ಯಾವುದೋ ಅಲರ್ಜಿನ ಅಂತ. ಎಷ್ಟು ದಿವಸ ಆಯ್ತಮ್ಮ ಶುರುವಾಗಿ? ಎಷ್ಟು ದಿನ ಅನ್ನೋದೊಂದೇ ಅಂತ, ಬೇಸಿಗೆ ಬಿದ್ದಲ್ಲಿಂದ ಶುರುವಾಗಿದೆ. ಎಲ್ಲೋ ಒಂದು 2 ದಿನ ಇದಾಗಿತ್ತೇನ, ಆಮೇಲೆ ಮೈಯಲ್ಲೇ ಬೆಗ್ರಕ್ಕೆ ಶುರು ಆಗೋಕ್ಕೂ ಆವಾಗ ಒಂದು 15 ದಿನ ಏನು ಕಟ್ಟಾಗ ಬಿಸಿಲು ಬಂತು ನೋಡಿ. ನೀರು ಹರಿದಂಗೆ ಹರಿಯೋದು ಬೆಗರು. ಮನೆಯಿಂದ ಬೈಲು ಹೊರಡಕ್ಕಾಗ್ತಿರ್ಲಲ್ಲ, ಆವಾಗಲೇ ಶುರು ಆಗಿದೆ. ನಾ ಹೇಳಿದೆ ಹೋಗೋಣ ಆಸ್ಪತ್ರೆಗೆ ಹೋಗಿ ಸಮ ಮಾಡ್ಕೊಳ್ಳೋಣ ಅಂತ. ಇಲ್ಲೇ ಬೆಗ್ರು ಸಾಲೆ ಇನ್ನು ಕಮ್ಮಿ ಆಗ್ತದೆ, ನಾಳೆ ಕಮ್ಮಿ ಆಗ್ತದೆ ಅಂತ ಕೂತ್ಕೊತು. ಈಗ ನೋಡಿ ಇಲ್ಲಿಗೆ ಬಂದು ಕೂತ್ಕೊಂಡದೆ. ಬಂದಿದ್ದೆ 2 ವರ್ಷದ ಹಿಂದೆ ನಿಮ್ಮ ಹತ್ರನೇ ಬಂದಿದ್ದೆ. ಎಂಥದ್ದು ಮುಲಾಮ್ ಬರ್ಕೊಟ್ಟಿದ್ರಿ. 2 ದಿನಕ್ಕೂ ಹೋಗ್ಬಿಟ್ಟಿತ್ತು. ಗಿರ್ಕಿ ಎಲ್ಲ ಹೋಗಿತ್ತು. ಈ ಸತಿ ಒಂದು ಹಂಗಿದ್ದೆ ಮುಲಾಮ್ ಕೊಟ್ಟುಬಿಡಿ ನೋಡೋಣ. ಗಾಬರಿ ಪಡುವಂಥದ್ದು ಏನೂ ಇಲ್ಲ ಅಮ್ಮ. ನಂಜಿನ ವಸ್ತು ಏನಾದರೂ ತುಂಬ ತಿಂದಿದ್ರಾ? ಓ ಸಮ, ನಂಜಿನ ವಸ್ತು ಅಂದರೆ ಮೊನ್ನೆ ಮುಳುಗಾಯಿ ಪಲ್ಯ, ಗಟ್ಟಿ ಪಲ್ಯ ಮಾಡಿ ಈಗ ಮನೇಲೇ ಬಿಟ್ಟಿದ್ವಾ. ಒಂಥರ ಕೆಂಪು ಗುಳ್ಳ ಬದನೆ, ಭಾಳ ರುಚಿ ಅವು ತಿಂದದೆ. ಇದಕ್ಕೆ ಮೊದಲೇ ಮುಳುಗಾಯಿ ಅಂದರೆ ಇದು ಅವನ್ನೇ ಒಂದಿಷ್ಟು ಪಲ್ಯ ಮಾಡ್ತು, ಒಂದಿಷ್ಟು ಚಟ್ನಿ ಮಾಡ್ತು ರೊಟ್ಟಿಗೆ. ಸಮ ತಿಂತು. ಆವತ್ತಿಂದನೇ ಜಾಸ್ತಿ ಆಗಿದ್ದು ಸಮ. ನಂಗೆ ಈಗ ಜ್ಞಾನ ಆಯ್ತು. ಓ ಸಮ ಅಲ್ಲಿಂದನೇ ಬಂದಿದ್ದು. ಅದೊಂದಾತ ಒಂದು ಜಾತಿ ಮಾವಿನಹಣ್ಣು ದಿನಕ್ಕೆ ಏನೊಂದು 50 ತಿಂತದೆ ಏನು. ಸೀಪ್ತದೆ ತುಪ್ತದೆ. ನಮ್ಮ ಮನೆ ಹಿಂದಕ್ಕೆ ಒಂದು ಜೀರಿಗೆ ಮಾವಿನ ಮರ ಅದೇ. ಈ ಸತಿ ಅದು ಏನು ಬಂದವೋ ಏನು ಬಿಟ್ಟವೋ ಸ್ವಲ್ಪ ತಿನ್ನಲ್ಲ, ಮಂಗ್ ಹಿರ್ಕಿ ತಿಂದಂಗೆ ಆಗ್ತದೆ. ಹಾಗಾಗಿ ಶುರು ಆಗಿದ್ದು ನಂಗೆ ಈಗ ಗೊತ್ತಾಗಿ ಹೋಯ್ತು. ಕಾಳು ಜೀರಿಗೆ ಒಂದು 4 ಕಾಳು ಬಾಯಿಗೆ ಹಾಕಿ ನೀರು ಕುಡ್ದಿದ್ರೆ ಹಾಗೆ ಹೋಗ್ತಿತ್ತು. ಸುಮ್ಮನೆ ಬಂದ್ವಾ ಇಲ್ಲಿ ದುಡ್ದಂಡಕ್ಕೆ, ಇವ್ರಿಗೊಂದು ದುಡ್ಡು ಮಾಡೋಕ್ಕೆ. ಏನಮ್ಮ, ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಪೇಷಂಟ್ ಮಾತ್ರ ಒಳಗಿರಲಿ, ಬೇರೆ ಯಾರನ್ನು ಬಿಡೋದು ಬೇಡ ಅಂತ. ಯಾಕೆ ಹೇಗೆ ಮಾಡ್ತೀರಿ? ಇಷ್ಟು ಸರ್ವಿಸ್ ಆಗಿದೆ, ಅಷ್ಟು ಗೊತ್ತಾಗಲ್ವಾ ನಿಮಗೆ? ನಾ ಹೇಳಿದೆ ಸರ್, ಪೇಷಂಟ್ ಮಾತ್ರ ಬರಬೇಕು ಅಂತ. ಅವರು ನನ್ನ ಮಾತೇ ಕೇಳಲ್ಲ ಅಂತಾರೆ. ತಾತ, ನಾನು ಹೇಳಿದ್ದೆ ಅಲ್ವಾ ಬೇರೆ ಯಾರು ಒಳಗೆ ಬರೋ ಹಾಗಿಲ್ಲ ಅಂತ. ಪ್ಲೀಸ್ ಹೊರಗೆ ಹೋಗಿ ನೀವು. ಅಲ್ಲ, ಇದು ಒಳ್ಳೆ ಕಥೆ ಆತಲ್ಲ. ನಾ ಬೇರೆ ಯಾರ ಅಲ್ಲ, ಆದ್ರೆ ಗಂಡ ಅಂತೀನಿ. ಎಲ್ಲಿಗೆ ಹೋಗೋದಾರ ನಾನೇ ಜೊತೆ ಕರ್ಕೊಂಡು ಹೋಗೋದು. ಅದಕ್ಕೊಂದು ಮನೆ ಹೆದರಿಕತ್ತದ ಯಾರು ಇಲ್ದಿದ್ರೆ ಈಗ ನಾ ಎಂತ ಮಾಡಿದೆ? ನೀವು ಯಾರನ್ನಾರ ಅಂತ ನೋಡೋದು ಬೇಡ ಅಂತ ಹೇಳಿದ್ನ, ಔಷಧಿ ಕೊಡೋದು ಬೇಡ ಅನ್ನ ಏನು ಎತ್ತ ಅಂತ ಹೇಳ್ತಿದ್ದೀನಪ್ಪ. ಅದಕ್ಕೆ ಹಂಗೆ ಹೇಳೋದು ಗೊತ್ತಾಗಲ್ಲ. ಇದು ಒಳ್ಳೆ ಕಥೆ ಆತಲ್ಲ. ಅದು ಬೇಕಾದ್ದಾಗಲಿ, ನಾ ಯಾರಿಗೂ ಹೋಗಲ್ಲ. ನಾ ಯಾರು ಬೇರೆ ಕಂಡರವಲ್ಲ, ಅದ್ರ ಗಂಡಯ್ಯ. ಔಷಧಿ ಕೊಡೋದಾರ ನಾ ಇದ್ದಂಗೆ ಕೊಡಿ. ಓಹೋ ಇವರ ಸೈ ರಾಜಕ್ಕಿಲ್ದಿದ್ದರು. ಅಲ್ಲ ಏನು ಸ್ವಲ್ಪ ಹೊತ್ತು ನೀವು ಹೇರಕ್ಕೆ ಕೂತ್ಕೊಳ್ಳಿ. ಅಲ್ಲಿ ಅನಿಲ್ ಹುಡುಗ ಅದನ್ನಲ್ಲ, ಅವನ ಹತ್ರ ಕೂತ್ಕೊಳ್ಳಿ. ಬರ್ತೀನಿ, ನನಗೇನು ಹೆದರಿಕಿಲ್ಲ. ನಾ ಹೇಳ್ತೀನಿ ಎಲ್ಲಿ ಕಜ್ಜಿ ಅಂತೇಳಿ ಹೇಳ್ತೀನಿ. ಅವರು ಔಷಧಿ ಕೊಡ್ತಾರೆ. ಬರ್ತೀನಿ ಮುಂದೆ ಗಳಿಗೆ. ನೀವು ಯಾರು ಕೂತ್ಕೊಳ್ಳಿ ಅಲ್ಲಿ ಹೇಳ್ತೀನಿ. ಅಲ್ಲ, ನೀನು ಹಾಗೆ ಮಾತಾಡ್ತೀಯಲ್ಲ. ನಾ ಏನು ಅವ್ರ ಕೈ ಹಿಡ್ಕೊಂಡು ನಾನೇ ಯಾಂತ ನೋಡಲಿ, ಇದು ಮಾಡಲಿ. ನಾನು ಇಲ್ಲಿ ಬೇಡ ಅನ್ನ, ನಾ ಇಲ್ಲಿ ನಿತ್ತಕ್ಕೂ ಏನಾಗ್ತದೆ ನೋಡೋಣ. ಇದು ಒಳ್ಳೆ ಕಥೆ ಆಯ್ತಲ್ಲ. ಬೇರೆ ಯಾರು ಇದ್ದಾಗ ಹೋದ್ರೆ ಅದಾರು ಅಂತಾರೆ ಮನೆ ಮನಸ್ಸರು. ನಾ ಏನು ಸುಮಾರು ಸತಿ ಆಸ್ಪತ್ರೆಗೆ ಹೋಗಿನಿ. ಇದು ಸುಮಾರು ಅವ್ರ ಆಸ್ಪತ್ರೆಗೆ ಹೋಗೋರ ಜೊತೆನೂ ಹೋಗಿನಿ ನಾನು. ಹುಷಾರಿಲ್ಲಿದ್ರ ಜೊತೆ ಒಬ್ಬರು ಒಳಗೆ ಇದ್ದೇ ಇರ್ಬೋದು, ಇರುತ್ತೆ ನಿಚಿತ್ರ. ಆ ಸತಿ ಕರ್ಕೊಬಂದಾಗ ನಾನೇ ಇರಲ್ಲ, ನಾ ಇದ್ದೇ ಎಲ್ಲ ತೋರಿಸಿದ್ದಲ್ಲ. ಈ ಸತಿ ಅಂತ ಒಂದು ವಿಚಿತ್ರ ಇದ. ಸರ್, ಏನು ಮಾಡಲಿ ಈಗ? ಪರವಾಗಿಲ್ಲ, ಇರಲಿ ಬಿಡಿ, ನಾನು ಹೋಗ್ತೀನಿ. ಹೋಗಿ ಮೆಡಿಸಿನ್ ಬರೆದು ಕೊಡ್ತೀನಿ. ಇದು ಬರೀ ತುರ್ಕೆನ, ಉರಿನೂ ಆಗತ್ತಾ ಅಮ್ಮ? ಮೊದಲು ತುರ್ಕಿನೇ ಶುರು ಆಗೋದು. ತುರ್ಸು ಕಡೆಗೆ ಉರಿ ಶುರು ಆಗೋದು. ಅದು ಒಂದೇ ಸಮ ಅದ್ರ ಮೇಲೆ ತುರ್ಸುರು ಮತ್ತೆ ಅಂತ ಆಗ್ತದೆ. ಏನು ಗಾಯ ಆದಂಗೆ ಆಗ್ತದೆ. ಹಂಗಾಗಿ ಉರಿ.
ಸರಿಯಾಗಿ ಜೀವಸಂಟ್ ಬಂದು ಬೆಲ್ಲ ನೀರು ಕುಡಿತಿರ್ತದೆ ಒಂದೊಂದು ಸತಿ. ಸರಿ ಸರಿ ಸಿಸ್ಟ್ರೆ, ನೀವು ಹೊರಗೆ ಬನ್ನಿ, ಅಲ್ಲಿ ನಾನು ಮೆಡಿಸಿನ್ ಬರೆದು ಕೊಡ್ತೀನಿ. ಅಲ್ಲೊಬ್ಬರು ಜೊತೆಗೆ ಬಂದಿದ್ದಾರಲ್ಲ, ಅವ್ರ ಹತ್ರ ಕೊಡಿ, ಅದನ್ನು ತೊಗೊಂಡೋಗಲಿ. ಅಮ್ಮ, ನಾನು ಒಂದು ಆಯಿಂಟ್ಮೆಂಟ್ ಕೊಡ್ತೀನಿ, ಅದನ್ನು ಹಚ್ಕೊಳ್ಳಿ. ಒಂದು 2 ಥರ ಟ್ಯಾಬ್ಲೆಟ್ ಇದೆ ಕೊಡ್ತೀನಿ, ಅದು ಪೂರ್ತಿ ಖಾಲಿ ಆಗೋ ತನಕನೂ ತೊಗೋಬೇಕು. ಕಡಿಮೆ ಆಯಿತು ಅಂತ ನಿಲ್ಲಿಸೋ ಹಾಗಿಲ್ಲ, ಆಯಿತಾ? ಬೆಳಿಗ್ಗೆ ಸಂಜೆ ಊಟ ಆದಮೇಲೆ ತೊಗೊಳ್ಳೋದು. ನಿಮಗೆ ಗ್ಯಾಸ್ಟ್ರಿಕ್ ಏನಾದರೂ ಇದೆಯಾ? ಓ ಕೇಳ್ರಿ, ಆದಿಯ ಅಂದ್ರೆ ಗುಮಾನಿ ಏನು ಡ್ರೈ ಕಟ್ಕೊಂಡು ಬಿಡ್ತಿರ್ತದೆ ಒಂದೊಂದು ಸತಿಯ. ಇದು ಆಲೂಗಡ್ಡೆ ಪಲ್ಯ ತಿಂದ ಅಂದ್ರೆ ನರ್ಮನ್ಸೆ ಏನೋ ಮನೆ ಒಳಗೆ ಇರಂಗಿಲ್ಲ ಆ ನಮನಿ. ಎಂಥದಾರಾಗಲಿ ಅದಕ್ಕೂ ಒಂದು ಮಾತ್ರೆ ಕೊಡಿ ಹೇಳ್ತೀನಿ. ಭಾಳ ಅದೇ ಅದಕ್ಕೆ. ಸಿಸ್ಟ್ರೇ ಬನ್ನಿ, ನೀವು ಮೆಡಿಸಿನ್ ಬರೆದು ಕೊಡ್ತೀನಿ, ಕೊಡಿ ಅವರಿಗೆ. ಹೇಗೆ ತೊಗೊಳ್ಳೋದು ಅಂತ ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡಿ. ಸರಿ ಸರ್. ತಾತ, ನಿಮ್ಮ ದಸೆಯಿಂದ ನಾನು ಬೈಸ್ಕೋಬೇಕು ನೋಡಿ. ಈಗ ಇಲ್ಲಿ ಸುಮ್ಮನೆ ಹೋಗಿದ್ದಾರೆ, ಆಮೇಲೆ ಎಷ್ಟು ಬೈತಾರೆ ಗೊತ್ತಾ? ನಾ ಹೇಳಿದ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀರಿ ನೀವು. ಹೇಳು ಅಲ್ಲ, ಕೇಳು ನೀನು ಎದ್ದು ಕೂತ್ಕ. ಎಷ್ಟು ಆಗ್ಬೇಕಾದ್ರೆ ಒಂದು ಹೆದರೋದು ಅಂದ್ರೆ ನೀನು ಇಂಥ ಥರ ಅಂತ ಇಲ್ಲ. ಸ್ವಲ್ಪ ಸುಮ್ಮನೆ ಇದ್ರೆ ಒಂದಾತ. ನಾ ಹೇಳಿದ್ನ ನಿಮ್ಮ ಹತ್ರ ನಂಗೆ ಹೆದರಿಕಾತದೆ ಅಂತ? ಎಲ್ಲದನ್ನೂ ನೀವೇ ಹೇಳ್ತೀರಲ್ಲ, ನಿಮಗೆ ಒಂದೊಂದು ಸತಿ ಎಂತ ಆಗ್ತದೆ? ನಿಮ್ಮ ಮನೇಲಿ ಮಾಡ್ದಂಗೆ ಹೊರಗಡೆನೇ ಹೋಗಿ ಇದು ಮಾಡ್ರಿ, ಯಾರು ಕೇಳ್ತಾರಂದ್ರೆ ಪುಣಾತ್ಮ ಏನೋ ಬಾಬ್ದಾರ ಆಗಿದ್ದಕ್ಕೆ ಸಿಟ್ಟು ತಡ್ಕೊಂಡು ಹೋಗ್ಯಾರೆ. ಇಲ್ಲಿ ಡಾಕ್ಟ್ರ್ ಆಗಿರೋ ದಾಟಿ ಹಚ್ಚಿಗೆ ಅಂತಿದ್ರು. ದಿನ ಹೋದಂಗೆ ಸಣ್ಣ ಬಾಲ್ ಮಕ್ಳು ಆತ ಹೋಗ್ತೀರಪ್ಪ. ಬಾಯಿ ಮೇಲೆ ಕದೊಂದು ಹೆದರಿಕೆದೇ ಬುಕ್ಳರಿ. ನಾ ಈಗ ಬಂದು ಎಲ್ಲ ಇದು ಆತಲ್ಲ, ಈಗ ಧೈರ್ಯ ಆತಲ್ಲ, ಹಂಗಾಗಿ ನನ್ನ ಮೇಲೆ ಇದು ಹೇಳಿ ನೀನ ಹೇಳಿ ಹೋಗೋಣ. ಇನ್ನು ಕೇಸರಿ ಭತ್ತ ಅದೆಯೋ ಅಂಥದ್ದು ಸಣ್ಣ ಹೋಟ್ಲಲ್ಲಿ ನೋಡೋಣ. ಒಂದು ಮಸಾಲೆ ದೋಸೆನೇ ತಿಂದ್ಕೊಂಡು ಹೋಗೋದು ಸಹ್ಯೇನಿವತ್ತು. ಮನೇಲಿ ಎಲ್ಲ ಒಂದು ನಾನು ಮನ್ಸು ಮಾಡಿ ನಾ ಕೊಡು ತಿನ್ಕೊ ಬಂದಿದ್ಕಾತು. ಇಲ್ಲಿ ಇಷ್ಟೊತ್ತಿಗೆ ಹೊಟ್ಟೆ ನೆಟ್ಟಗಾಗಿರೋವು. ಹೇಳ ಒಳ್ಳೆ ಲಾಯ್ಕ್ ಮುಲ್ಕೊಂಡೇ ಬಿಡ್ತಲ್ಲ. ಹೊಲ್ಲಕ್ಕೆ ಸ್ವಲ್ಪ ಮತ್ತೇನಿಲ್ಲ, ಬಿಳು ನನ್ ಬಿದ್ದಂಗೆ ಆಗ್ತದೆ. ಇಳಿ ಹೊಲ್ಲಕ್ಕಿಳಿ. ನೀವು ಬನ್ನಿ ಮಾರ, ಇದು ಮಾಡ್ತೀರಿ ಮಾತ್ರ. ಹೆಂಗಾರು ಹೋಗಿ ಮನೆ ಸೇರ್ಕೊಂಡ್ರೆ ಸಾಕು ಅನ್ನಂಗೆ ಆಗ್ಯದ ನನಗೆ. ಅಲ್ಲ ಮಾದಪ್ಪಜ್ಜ, ನಾನು ನಿಮ್ಗೆ ಎಷ್ಟು ಸತಿ ಹೇಳಿದೆ ಹೌದಾ, ಬೇಡ ಹೊರಗೆ ಹೋಗೋದು ಅಂತ. ಹೇಳಿದ ಮಾತು ಕೇಳಲ್ಲ ಬಂದ್ರಿ. ಈಗಲ್ಲಿ ಡಾಕ್ಟ್ರ ನನ್ನ ಹತ್ರ ಹೇಳ್ತಾ ಇದ್ದಾರೆ, ನಿಮಗಾದರೂ ತಿಳುವಳಿಕೆ ಬೇಡ ಅಂದ್ರಿ, ಪೇಷಂಟ್ ಜೊತೆಗೆ ಇವ್ರನ್ನ ಕಳಿಸಿದ್ದೀರಿ, ನಾವು ಅವ್ರ ಹತ್ರ ಏನೋ ಕ್ವಶನ್ ಮಾಡೋಕ್ಕೆ ಬಿಡಲ್ಲ, ಇವರೇ ಎಲ್ಲ ಹೇಳ್ತಾರೆ ಅಂತಾರೆ. ನೀವು ಬಂದ್ರಿ ಸುಮ್ಮನಾರು ನಿಲ್ಬೇಕ ಬೇಡ. ಅಲ್ಲ ಒಳ್ಳೆಲ್ಲ ಯಾಕೆ ಹೇಳ್ತೀಯ ಅನಿಲ್ ಹುಡುಗ ನೀನು? ನಾ ಬಂದ್ರೆ ಎಂತ ಆತ ಮಾತಾಡೋದು ಇದು ಮತ್ತೇನು ಬಾಯ್ಬಿಟ್ಟು ಹೇಳ್ತದೆ ಅಂತ ಮಾಡಿಯ? ಸುಮ್ಮನೆ ಕೂತ್ಕೋತದೆ, ಇಂಥದ್ದಾತದೆ ಜೀವನದಲ್ಲಿ ಅಂತ ಹೇಳಲ್ಲ. ಅವ್ರ ಕಡೆಗೆ ಯಾವುದೋ ಒಂದು ಎಲ್ಲರಿಗೂ ಬರ್ಕೊಡ್ತಾರೆ. ಎಲ್ಲ ಘನ ಮಾಡಿ ಹೇಳಿದೆ, ತಿಂದಿದ್ದು ಉಂಡಿದ್ದು ತುರ್ಕಿ ಆಗಿದ್ದು ಕಜ್ಜಿ ಆಗಿದ್ದೆಲ್ಲ ಗೊತ್ತಾತಲ್ಲ. ಹೋದ್ರು ಈಗ ಸತಿ ಬರೆಯೋಕೆ ಅವ್ರಿಗೆ ಘನ ಗೊತ್ತಾಯ್ತು. ಎಂತ ದಂಡೇನಾಯ್ತು ನೋಡೋಣ ಹೇಳೋಣ ಇಲ್ಲಿಗೆ ಬಂದ ಕೂಡಲೇ. ಹೌದಾ ಪಾರ್ವತತ್ತೆ, ನಿಮ್ಗೆ ಎಂಥದ್ದು ಹೇಳೋಕ್ಕೆ ಗೊತ್ತಾಗಲ್ಲ. ನಮ್ಮ ಎದುರೆಲ್ಲ ಅಷ್ಟು ಮಾತಾಡ್ತೀರಿ ಮತ್ತೆ. ನಮ್ಮಿದ್ರ ಕಾನೂನು ಮಾಡೋದು ಒಂದೇ, ಯಾರು 4 ಜನ ಕೇಳ್ರು ಮತ್ತೆ ಬಾಯಲ್ಲಿ ಮಾತು ಒಳ್ಳಲ್ಲ, ತಟ್ಟೆ 300 ಅನ್ನೋದು. ಅದೇ ಹುಡುಗ, ನೀನು ಹಂಗೆ ಮಾಡಬೇಡ, ಸುಮ್ಮನೆ ನಡಿ ಈಗ ಹೋಗೋಣ. ಓ ಮಾರಯ್ಯ, ಯಾರ ಹತ್ಲ ಏನು ಮಾಡ್ತಾರೆ? ನಾನು ಇವತ್ತು ಹೊರಟು ಗಳಿಗೆ ಸರಿ ಇಲ್ಲ. ಎಂಥಕ್ಕೆ ಹಿಂಗೆ ಆಗ್ತದೇನ? ಈಗ ಹೋಗಿ ಮಗನೇ ಅವನಿಗೆ ಅವರಿಗೆ ಅಯ್ಯೋ ಹೊಳ್ತು ಅವರಿಗೆ ಇದು ಎಂಥದ್ದು ನಟ್ಕೊನಿಲ್ಲ, ಇದು ಡಾಯರ್ ಬೇಕಂತಲ್ಲ, ಎಲ್ಲಿ ಸಿಗ್ತದೆ ನೋಡಿ ಹೋಗಂದು ತಗೊಂಡು ಮನೆ ಕಡೆ ಹೋಗೋಣ ಮಾರಾಯ. ಒಳ್ಳೆಲ್ಲ ಹಾಕಿ ಹೇಳಿದೆ, ತಗೊಂಡು ಮನೆಗೆ ಹೋಗೋದಂತ. ಸಣ್ಣ ಹೋಟ್ಲಿಗೆ ಹೋಗ್ಬೇಕಾ ಅನಿಲ್ ಹುಡ್ಗ? ಫಸ್ಟ್ ಅಲ್ಲಿಗೆ ಹೋಗಿಂಡು ಆಮೇಲೆ ಇದು ಮಾಡೋದು. ಈಗ ಅಲ್ಲಿ ಕೇಸರಿ ಭಾತೆಲ್ಲ ಖಾಲಿ ಆಗತ್ತು, ಇಷ್ಟೊತ್ತಿಗೆ ಇರಲ್ಲ. ನೋಡೋಣ, ಒಂದು ಮಸಾಲೆ ದೋಸೆನಾರು ಅದೇನು ನೋಡೋಣ. ಇನ್ನು ಭಾರತತ್ತಿಗೂ ಮಸಾಲೆ ದೋಸೆ ಬಾಳೆಕಾಯಿ ಎಸ್ಸಯ್ಯ ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇಯ. ಹೋಗೋಣ, ಹೋಗಿ ತಿಂದ್ಕೊಂಡು ಆಮೇಲೆ ಇದಕ್ಕೆ ಹೋಗೋಣ. ಆಮೇಲೆ ಹೋಗಿ
ಕಡಿಕೊಂದು ಮೀನೂಟ ಮಾಡ್ಕೊಂಡೆ ಮನೆಗೆ ಹೋಗೋದು ಬೇಕಾದ್ದಾಗಿ. ಅಲ್ಲ ನಿಮಗೆ ಅಂತ ಆಗ್ಯದ ಶನಿವಾರ ದಿವಸ ಅಂತ ಮೀನು ಊಟ ಮಾಡ್ತೀರಿ? ಸುಮ್ಮನೆ ಮನೆಗೆ ಹೋಗೋಣ, ನೀವು ಹಂಗಿದ್ದೊಂದು ಅವಂತರ ಏನಾರು ಮಾಡಿದ್ದೀರಿ ಮಾರ. ಓ, ಇನ್ನು ಶನಿವಾರ ನಂಗೊಬ್ಬನೇ ಜ್ಞಾನೇ ಇಲ್ಲ. ಇಂದು ಬರೋದೇ ಬೇಡಿತ್ತು, ಶನಿವಾರ ಕಳೆದೆಂದಾರು ಬರ್ಬೋದಿತ್ತು. ಆಗಲಿ ಬಿಡಿ ಮಾದಪ್ಪಜ್ಜ, ಇನ್ನೊಂದು ದಿವಸ ಬಂದ್ರಾತು, ಅದಕ್ಕೆ ಯಾಕಷ್ಟು ತಲೆ ಕೆಡ್ಸ್ಕೊತೀರಿ? ಈಗ ಹೋಗೋಣ, ನಿಮ್ಗೇನು ಮಸಾಲೆ ದೋಸೆ ಬೇಕಲ್ಲ, ಮಸಾಲೆ ದೋಸೆ ತಿಂದ್ಕೊಂಡು ನಿಮ್ಗೇನು ಬೇಕೋ ಅದನ್ನೆಲ್ಲ ತೊಗೊಂಡು ಇನ್ನೊಂದು ದಿವ್ಸ ಬರೋಣ. ಏನು ರೀ ಪಾರತತ್ತೆ? ಹಾಂ, ಇವತ್ತು ಹೊರಡ್ಸ್ಬೇಕಾರೆ ನಂಗೆ ಹೊರಮಗಲ್ ಆಗಿದೆ. ಏನು ದೇವ್ರು ನೋಡ್ಸ್ಕೊಟ್ಟು ಅದೊಂದು ಕೊಚ್ಚಿಂದ ಆಗಿತ್ತು, ಇಲ್ದಿದ್ದೆಲ್ಲ ಹೊರಟಿತ್ತು. ಬತ್ತೀನಿ ಹೋಗೋಣ ಅನ್ನೋದು ಬಿಡಲ್ಲ, ಬರೋದು ಬೇರೆ ಇಲ್ಲ. ಏನು ಕೊಟ್ಕೊಂಡು ಈಗ ನೋಡಿ ಹೋಗೋಣ ನೋಡಿ. ಅನಿಲ್ ಹುಡ್ಗ ಅಡಾಗಟ್ರ ಕಡೆಗೆ ಮತ್ತೆ ಹಂಗೆ ಹೇಳಕ್ಕದರ ಮರೆಯ ಇಷ್ಟೊತ್ತು ಒಳಗೆ ಅಂತ ಮಾಡ್ತಿದ್ದೀರಿ ಅಂತ. ಅಯ್ಯೋ, ಏನೊಂದು ವಿಚಿತ್ರ ಮಾಡ್ತಾರ.